ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವ್ಲಾಗಲ್ಲಿ ನಿಮಗೆ ಶ್ರಾವಣ ಬಂತು, ಸೊ ಶ್ರಾವಣಕ್ಕೆ ತಯಾರಿ ನಮ್ಮ ಮನೇಲಿ ಹೇಗೆಲ್ಲ ಆಗ್ತಾ ಇದೆ, ಅದು ಹೊಸ ಮನೆಯಲ್ಲಿ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ತೀರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವಾಗ ನಾವು ಹೊರಗಡೆಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಶ್ರಾವಣಕ್ಕೆ ಏನೇನು ಬೇಕು ಅದನ್ನೆಲ್ಲ ಗ್ರಾಸರಿ ಶಾಪಲ್ಲಿ ಶಾಪಿಂಗ್ ಮಾಡಿಕೊಂಡು ಅವಳಿಗೇನೋ ಅದು ಇದು ಟಾಯ್ಸ್ ತಗೊಂಡು ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ರಾತ್ರಿ 8 ಗಂಟೆ. ಎಸ್ ವಾಟ್? My bunny wants some friends. So this human is my friend and the cats are my friend and my bunny likes friends. ಕನ್ನಡದಲ್ಲಿ ಹೇಳ್ಬೇಕು. ಎಸ್ ಇವಾಗ 8 ಗಂಟೆ. ಈಗ ಮನೆಗೆ ಹೋಗಿ ಊಟ ಮಾಡಿ, ಅಡುಗೆ ಅಂತೂ ರೆಡಿ ಇದೆ, ಏನು ಮಾಡೋದೇನಿಲ್ಲ, ಜಸ್ಟ್ ರಸಮ್ ಅನ್ನ ಇದೆ. ಸೊ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ತುಂಬಾ ಸುಸ್ತಾಗಿದೆ. ನಿಮಗೆಲ್ಲ ಗೊತ್ತಿರುತ್ತೆ, ಶ್ರಾವಣ ಬಂತು ಅಂತಂದರೆ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು, ತೆಗ್ಯೋದು, ಹುಣ್ಸೋದು ಭಾಳ ಇರುತ್ತೆ. ಸೊ ಅಷ್ಟೆಲ್ಲ ಮಾಡಿ ಸಾಕಪ್ಪ ಸಾಕನ್ನಂಗಾಗಿದೆ. ಕೈ ಕಾಲೆಲ್ಲ ನೋವಾಗ್ಬಿಟ್ಟಿದೆ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಏನೇನಾಯಿತು ಅಂತೆಲ್ಲ ನೋಡೋಣ. ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಹೊರಗಡೆ ಕಸ, ಇಲ್ಲಿ ಜಾಸ್ತಿ ಮಣ್ಣು ಧೂಳು ಆಗೋದಿಲ್ಲ, ಬಟ್ ಸ್ಟಿಲ್ ಈ ಥರ ಕಸನ ಹೊಡಿತಾ ಇದ್ದೀನಿ. ಸಣ್ಣ ಧೂಳು ಮತ್ತು ಎಲೆಗಳೆಲ್ಲ ಬಿದ್ದಿರುತ್ತೆ. ಇಲ್ಲಿ ಏನು ಅಂತಂದರೆ ವಾರಕ್ಕೊಂದ್ಸತಿ ಬಂದು ಅವರೇ ಎಲ್ಲ ವ್ಯಾಕ್ಯೂಮ್ ಮಾಡ್ತಿರ್ತಾರೆ. ಬಟ್ ನಾನು ಹಬ್ಬ ಇರೋ ಕಾರಣ ನಾನು ಒಂಚೂರು ಕ್ಲೀನ್ ಮಾಡಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ. ಹಾಗೆ ಈ ಮೆಟ್ಲು ಮೇಲಿಂದ ಕೆಳಗೆ ಕಸ ಹೊಡ್ಕೊಂಡು ಬರಬೇಕು. ಆ್ಯಂಡ್ ಇದು ಕಾರ್ಪೆಟ್ ಇಲ್ಲ, ಯೂಶಲಿ ಇಲ್ಲೆಲ್ಲ ಸ್ಟೇರ್ಸ್ಗಳ ಮೇಲೆ ಕಾರ್ಪೆಟ್ ಇರುತ್ತೆ, ಸೊ ವ್ಯಾಕ್ಯೂಮ್ ಹಾಕ್ಬೋದು. ಬಟ್ ನನಗೇನು ಅನಿಸ್ತು ಅಂತಂದರೆ ಈ ವ್ಯಾಕ್ಯೂಮ್ ಹಾಕೋಕ್ಕಿಂತ ಬೇಗ ಕಸ ಹೊಡ್ಕೊಂಡು ಹೋದ್ರೆ ಬೇಗ ಆಗತ್ತೆ ಅಂತ ಅನಿಸ್ತು. ಆ್ಯಂಡ್ ಅಡುಗೆ ಮನೇಲಿ ನಾನು ಈ ಥರ ಒಂದು ಕಾರ್ಪೆಟ್ನ ಹಾಕಿದ್ದೀನಿ. ಸೊ ಆ ಕಾರ್ಪೆಟ್ ಏನು ಅಂತಂದರೆ ಅಡುಗೆ ಮನೇಲಿ ಏನಾದರೂ ಅಂತೂ ಬೀಳ್ತಾನೆ ಇರುತ್ತೆ, ಅದಕ್ಕೆ ನಾನು ವಾಷಬಲ್ ಕಾರ್ಪೆಟ್ನ ತೊಗೊಂಡಿದ್ದೀನಿ. ತುಂಬಾ ವೆಲ್ವೆಟಿ ಸಾಫ್ಟ್ ಇದೆ, ಸೊ ಅದನ್ನ ವಾಶ್ ಕೂಡ ಮಾಡಬಹುದು. ಸೊ ನೋಡ್ತಾ ಇದ್ದೀರಿ, ಇವಾಗ ಹಬ್ಬ ಬಂದಾಗ ಅಥವಾ ತುಂಬ ಗಲೀಜಾದಾಗ ನಾನು ಏನು ಮಾಡ್ತೀನಿ, ಈ ಥರ ತಿಂಗಳಿಗೆ ಒಂದ್ಸತಿ ವಾಶ್ಗೆ ಹಾಕ್ಬಿಡ್ತೀನಿ. ಸೊ ಕ್ಲೀನಾಗಿ ಮತ್ತೆ ಹೊಸ ಕಾರ್ಪೆಟ್ ಥರ ಆಗೋಗ್ಬಿಡುತ್ತೆ, ಏನೇ ಕಲೆಗಳು ಕೂಡ ಅದ್ರ ಮೇಲೆ ನಿಲ್ಲಲ್ಲ. ಸೊ ಅದಾದಮೇಲೆ ಈ ಸೋಫಾ ಕವರ್ಗಳು, ಪಿಲ್ಲೋ ಕವರ್ಸ್ಗಳು ಮತ್ತು ಬೆಡ್ಶೀಟ್ಗಳು, ಮೇಲ್ಗಡೆ ನಮ್ಮ ರೂಮಲ್ಲಿರುವಂತಹ ಬೆಡ್ಶೀಟು, ಪಿಲ್ಲೋ ಕವರ್ಸು, ಆಮೇಲೆ ಬ್ಲ್ಯಾಂಕೆಟ್ಸು, ಇದನ್ನೆಲ್ಲದನ್ನು ನಾನು ಹಿಂದಿನ ದಿನನೇ ತೊಳೆಯೋಕೆ ಹಾಕಿದ್ದೆ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಮರ್ಚ್ತಾ ಇದ್ದೀನಿ. ಹಾಗೆ ಸೋಫಾಕ್ಕೆ ಹಾಸೋದನ್ನೆಲ್ಲ ಹಾಸ್ತಾ ಇದ್ದೀನಿ. ಹಬ್ಬಕ್ಕೆ ಮನೆಯೆಲ್ಲ ಒಂಥರ ತಳ ಅನ್ಬೇಕು, ಆಮೇಲೆ ಒಂಥರ ಫ್ರೆಶ್ ಆಗಿ ಎಲ್ಲ ಕ್ಲೀನಾಗಿದ್ರೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಿಜವಾಗ್ಲೂ. ಅದು ಹೀಗೆ ಬಿಟ್ಟರೆ ಯಾವಾಗೋ ಬೇಕಾದಾಗ ಒಂದೊಂದ್ಸತಿ ಒಂದು ಕೆಲಸನ ಒಂದೊಂದ್ಸತಿ ಮಾಡ್ಕೊಳ್ತೀವಿ, ಎಲ್ಲದೂ ಒಟ್ಟಿಗೆ ಆಗೋದಿಲ್ಲ. ಬಟ್ ಹಬ್ಬ ಬಂತಂದರೆ ಏನಾಗುತ್ತೆ, ಮಾಡಲೇಬೇಕು ಅನ್ನೋದು ಬಂದಾಗ ಎಲ್ಲ ಒಟ್ಟಿಗೆ ಮನೆ ಕ್ಲೀನ್ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಡಿಬಿಡ್ತೀವಿ. ಸೊ ಇಲ್ಲೂ ಅಷ್ಟೇ, ನಮ್ಮಮ್ಮ ಹೇಳ್ತಾ ಇದ್ರು ಶ್ರಾವಣ ಬಂತು ಮಾಡು ಅಂತ. ನಾನು ಓಕೆ ಮಾಡೋಣ ಅಂತ ತಳ್ತಾನೆ ಇದ್ದೆ. ಬಟ್ ಅದು ಲಾಸ್ಟ್ ಮೂಮೆಂಟ್ಗೆ ಸಿಕ್ಕೊಂಡಂಗಾಯ್ತು. ಒಂದೇ ದಿನನೇ ಎಲ್ಲ ಮುಗಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂತಂದರೆ ಒಬ್ಬಳೇ ಮಾಡಬೇಕು, ಏನೋ ಒಬ್ರದ್ದೇನೋ ಸಹಾಯ ಇದ್ರೂ ಚೆನ್ನಾಗಿ ಅನಿಸುತ್ತೆ. ಅಟ್ಲೀಸ್ಟ್ ಒಬ್ರದ್ದು ಸಹಾಯ ಬೇಕು. ಅದರಲ್ಲೂ ಮಕ್ಕಳಿರುವಂತಹ ಮನೆಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಈ ಕೆಲಸನ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಇದ್ದಾಗ ಅವರು ಒಂಚೂರು ಹೆಲ್ಪ್ ಮಾಡ್ತಾರೆ. ಸೊ ಬೇಗ ಕೆಲಸಗಳು ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಿ, ಸೋಫಾ ಕವರ್ಸ್ಗಳನ್ನೆಲ್ಲ ಹಾಕಿ ಪಿಲ್ಲೋಗಳನ್ನೆಲ್ಲ ಇಟ್ಟು ಕ್ಲೀನಾಗಿ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇವಾಗ ಮಕ್ಕಳು ಕೂಡ ಮನೇಲಿರೋದ್ರಿಂದ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಏನೂ ಮಾಡೋದೇ ಇಲ್ಲ, ಬರೀ ಅವ್ರದ್ದೇ ಆಗೋಗ್ಬಿಡುತ್ತೆ ನಮಗೆ. ಆಮೇಲೆ ಚರಿ ಅಂತೂ ಈ ಟಿ ವಿ ನೋಡ್ಕೊತ ಟೀಪಾಯ್ ಮೇಲೆ ಎಲ್ಲ ಕುತ್ಕೊಂಡು ತಿಂತಾಳೆ, ಈ ಕಾಫಿ ಟೇಬಲ್ ಮೇಲೆ. ಸೊ ಎಷ್ಟು ಸತಿ ಒರೆಸಿದ್ರು ಅದು
ಅಲ್ಲೇ ಬರೆಯೋದು, ಅಲ್ಲೇ ಕುತ್ಕೊಂಡು ತಿನ್ನೋದು ಏನಾದರೂ ಒಂದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಸೋಪಿನ ವಾಟರ್ನ ಇಟ್ಕೊಂಡಿದ್ದೆ. ಸೊ ಸೋಪ್ ವಾಟರು ಒಂದು ಬಟ್ಟೆ ಇಟ್ಕೊಂಡಿದ್ದೆ, ಹೊಸ ಬಟ್ಟೆ ತೊಗೊಂಡು. ಸೊ ಅದರಿಂದ ಎಲ್ಲ ಸೋಪ್ ವಾಟರಲ್ಲಿ ಇದ್ದಿದ್ದು ಕ್ಲೀನಾಗಿ ನಮ್ಮ ಟೀಪಾಯ್ ಆಗಿರಬಹುದು, ಆಮೇಲೆ ಟಿ ವಿ ಸ್ಟ್ಯಾಂಡ್ ಆಗಿರಬಹುದು, ಆಮೇಲೆ ನಿಮಗೆಲ್ಲ ನೋಡಿರ್ತೀರಿ ಈ ಮಕ್ಕಳಿರೋ ಮನೆಯಲ್ಲಂತೂ ತಿಂದಿದ್ದನ್ನೆಲ್ಲ ತೊಗೊಂಡೋಗಿ ಅದೇನೋ ಗೊತ್ತಿಲ್ಲ ಟಿ ವಿ ಎಲ್ಲ ಹಚ್ತಿರ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಟಿ ವಿನೂ ಅಷ್ಟೇ ಗಬ್ಬೆದ್ದೋಗಿತ್ತು. ಸೊ ಅದನ್ನು ಕೂಡ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಈ ಟಿ ವಿ ಸ್ಕ್ರೀನ್ಗೆಲ್ಲ ನಂದು ಗ್ಲಾಸ್ ವೈಪ್ಸ್ ಬೇರೆ ಇದೆ. ಜಸ್ಟ್ ಒಂದ್ಸತಿ ಬಟ್ಟೆಯಲ್ಲಿ ಧೂಳು ಮತ್ತು ಮೇಲ್ಗಡೆ ಏನೇನೋ ಹಚ್ಚಿರ್ತಾಳಲ್ಲ ಅದೆಲ್ಲ ಒಂದು ಹಸಿ ಬಟ್ಟೆಲಿ ಒರೆಸ್ಕೊಂಡು ಅದಾದಮೇಲೆ ವೈಪ್ಸಿಂದ ಕ್ಲೀನಾಗಿ ಒರೆಸ್ತೀನಿ. ಅದಾದಮೇಲೆ ನಾವು ಡೋರ್ ಪಕ್ಕ ಈ ಥರ ಲ್ಯಾಂಪ್ಗಳನ್ನು ಆ್ಯಂಡ್ ಬುದ್ಧ ಆಗಿರ್ಬೋದು ಈ ಥರದನ್ನೆಲ್ಲ ಶೋ ಪೀಸಸ್ಗಳನ್ನು ಇಟ್ಟಿದ್ದೀವಿ ಗ್ಲಾಸಿಂದು. ಸೊ ಅದನ್ನು ಕೂಡ ಎಲ್ಲದನ್ನು ಒರೆಸ್ಕೊಳ್ತಾ ಬಂದೆ ಒಂದು ಕಡೆಯಿಂದ. ಇಲ್ಲ ಅಂತಂದರೆ ನನಗೆ ಸಮಾಧಾನನೇ ಅನ್ಸೋದಿಲ್ಲ. ಒಂದು ಮಾಡಿ ಒಂದು ಬಿಡೋ ಥರ ನನಗೆ ಏನೋ ಸರಿ ಅನ್ಸಲ್ಲ. ಸೊ ಮಾಡಿದರೆ ಲೈಕ್ ಕಂಪ್ಲೀಟಾಗಿ ಎಲ್ಲದನ್ನು ಕ್ಲೀನಾಗಿ ಮಾಡಬೇಕು. ಹಾಗೆ ಮೊನ್ನೆ ಹರಿಕೇನ್ ಬಂದಿತ್ತಲ್ಲ, ಅದಾದ್ಮೇಲೆ ಸುಮಾರು ಗಾಳಿ ಮಳೆ ಈ ಥರಕ್ಕೆಲ್ಲ ಈ ಬಾಗಿಲು ತುಂಬ ಧೂಳಾಗಿ ಒಂಥರ ಹೋಗಿತ್ತು, ಒಂಥರ ಕಳೆನೇ ಕಳ್ಕೊಂಡಂಗೆ ಆಗಿತ್ತು. ಸೊ ಅದು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ, ಮತ್ತೆ ಮತ್ತೆ ಮರ್ತೋಗ್ತಿತ್ತು ನನಗೆ ಬಾಗಿಲು ಒರೆಸ್ಬೇಕು ಅಂತ. ಸೊ ಹಾಗಾಗಿ ಇವತ್ತು ಬಾಗಿಲನ್ನ ಒರೆಸ್ತಾ ಇದ್ದೀನಿ. ಅದು ಮಣ್ಣು ಅಂಟ್ಕೊಂಡ್ಬಿಟ್ಟಿತ್ತು ಬಾಗಿಲಿಗೆ, ಅದೇನೋ ಗೊತ್ತಿಲ್ಲ ಯಾಕೆ ಅಂತ. ಸಣ್ಣ ಧೂಳು ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನ ನೀಟಾಗಿ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಬಾಗಿಲು ಕಿಟಕಿಗಳನ್ನಂತೂ ಒರೆಸ್ಲೇಬೇಕು. ಅದಾದ್ಮೇಲೆ ಅಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಸೋಪಿನ ವಾಟರ್ ಎಲ್ಲ ಹಾಕೊಂಡ್ಬಿಟ್ಟು ನೆಲನ ಒರೆಸ್ತಾ ಇದ್ದೀನಿ. ಯೂಶಲಿ ನಾವು ನೆಲ ಇಲ್ಲಿ ಒರೆಸಲ್ಲ, ಜಸ್ಟ್ ವ್ಯಾಕ್ಯೂಮ್ ಹಾಕ್ಬಿಟ್ಟಿರ್ತೀವಿ ಅಷ್ಟೇ. ಸೊ ಯಾವಾಗೂ ತುಂಬ ರೇರ್, ಲೈಕ್ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ನೆಲ ಒರೆಸೋದು ಅಷ್ಟೇ. ನಮಗೇನು ಇಲ್ಲಿ ಜಾಸ್ತಿ ಗಲೀಜಾಗಲ್ಲ. ಹಾಗಾಗಿ ಇದೇನಪ್ಪ ಅಷ್ಟು ದಿನಕ್ಕೊಂದ್ಸತಿ ಒರೆಸ್ತಾರ ಅಂತ ಅನ್ಕೋಬಹುದು. ಇಲ್ಲಿ ನಾವು ವ್ಯಾಕ್ಯೂಮ್ ಮಾಡೋ ಕಾರಣ ಸಣ್ಣ ಧೂಳು ಆ ಥರದ್ದೆಲ್ಲ ಹೋಗ್ಬಿಡುತ್ತೆ. ನೆಲ ಒರೆಸೋ ಅವಶ್ಯಕತೆ ಇರಲ್ಲ. ಬಟ್ ಈ ಥರ ಟೈಲ್ಸ್ ಅಥವಾ ವುಡನ್ ಇರುವಂಥದ್ದಕ್ಕೆ ನೆಲ ಒರೆಸ್ಬೇಕಾಗತ್ತೆ. ಸೊ ಹಾಗಾಗಿ ಯಾವಾಗಾದ್ರೂ ಒಂದೊಂದ್ಸತಿ ಒರೆಸ್ತೀವಿ ಅಷ್ಟೇ. ಅದಾದಮೇಲೆ ಅಡುಗೆ ಮನೆ ಕಡೆ ಬಂದೆ. ಸೊ ಅಡುಗೆ ಮನೆಯದು ಕ್ಯಾಬಿನೆಟ್ಸ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನಾನು ಇನ್ನೂ ಎಲ್ಲ ಡಬ್ಬಿಗಳನ್ನೆಲ್ಲ ಹೊರಗಡೆ ತೆಗೆದು ಒರೆಸೋಷ್ಟು ನನಗೆ ಎನರ್ಜಿನೂ ಇರಲಿಲ್ಲ. ಎನರ್ಜಿ ಇತ್ತು ಡೆಫಿನೆಟ್ಲಿ ಇರಲಿ, ಯಾಕೆಂತಂದರೆ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಜಸ್ಟ್ ಹಾಗೇ ಬೆಳಗ್ಗೆ ಎದ್ದ ತಕ್ಷಣವೇ ಕ್ಲೀನಿಂಗಿಗೆ ಅಂತ ನಿಂತ್ಕೊಂಡಿದ್ದು. ಸೊ ಕ್ಯಾಬಿನೆಟ್ಸು ಹೊರಗಡೆಯಿಂದ ನಾವು ಆ ಕೈ ಎಲ್ಲ ಮುಟ್ಟಿರ್ತೀವಿ, ಸ್ವಲ್ಪ ಮಡಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದೆ, ಕ್ಯಾಬಿನೆಟ್ಸು ಹೊರಗಡೆ ಅಂತ ಎಲ್ಲ ಒರೆಸ್ದೆ. ಅದಾದಮೇಲೆ ಮೈಕ್ರೋವೇವ್ ಏನು ಅಂತಂದರೆ ನಮ್ಮದು ಒಲೆಯ ಮೇಲ್ಗಡೆನೇ ಇದೆ. ಸೊ ಯೂಶಲಿ ನಾವು ಒಗ್ಗರಣೆ ಹಾಕ್ದಾಗ ಅದು ಇದು ಮಾಡಿದಾಗ ಎಣ್ಣೆ ಜಿಡ್ಡಂತೂ ಅದಕ್ಕೆ ಮೆತ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಬಟ್ ಸ್ಟಿಲ್ ಅದು ಎಣ್ಣೆ ಹಿಡ್ಕೊಂಡ ಕಾರಣ ಸೊ ಕ್ಲೀನಾಗಿ ಸ್ಟೇನ್ಲೆಸ್ ಸ್ಟೀಲ್ದು ವೈಪ್ಸ್ ಸಿಗುತ್ತೆ. ಸೊ ಅದನ್ನು ನಾನು ಅದರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಹಸಿ ಬಟ್ಟೆಯಲ್ಲಿ ಹೋಗಲ್ಲ, ಯಾಕಂದರೆ ಎಣ್ಣೆ ಜಿಡ್ಡಲ್ವಾ ಅದು. ಸೊ ಹಾಗಾಗಿ ಒಳಗಡೆನೂ ಅಷ್ಟೇ ನೀಟಾಗಿ ಫುಡ್ ಪಾರ್ಟಿಕಲ್ಸು ಏನೋ ಕುದ್ದಿರೋದು ಅದು ಇದೆಲ್ಲ ಹತ್ಕೊಂಡಿರುತ್ತಲ್ವ. ಸೊ ಅದು ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ. ಸೊ ಆ ಪ್ಲೇಟ್ನ ತೆಗೆದು ಅದನ್ನು ಬೇರೆ ವಾಶ್ಗೆ ಹಾಕಬೇಕು. ಅದು ತೆಗೆದ್ಮೇಲೆ ಒಳಗಡೆದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ವೈಪ್ಸಲ್ಲೇ ಒರೆಸ್ತಾ ಇದ್ದೀನಿ. ವೈಪ್ಸಲ್ಲಿ ಒರೆಸ್ಬಿಟ್ಟು ಒಂದೇ ಸತಿ ಕ್ಲೀನಾಗಿ ಹೋಗುತ್ತೆ. ಹಾಗೆ ಸ್ಟವ್ನು ಅಷ್ಟೇ. ಸ್ಟವ್ನೆಲ್ಲ ನಾವು ಯೂಶಲಿ ನಾವು ಒರೆಸ್ತಾನೆ ಇರ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅಷ್ಟೊಂದು ಗಲೀಜೇನೂ ಇರಲ್ಲ, ಸ್ವಲ್ಪ ಗಲೀಜಿರುತ್ತೆ. ಅದಾದಮೇಲೆ ಮೇಲ್ಗಡೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಳಗಡೆ ಎಲ್ಲ ಮುಗೀತು. ಸೊ ಮುಗಿಸ್ಬಿಟ್ಟು ಮೇಲ್ಗಡೆ ಬಂದೆ. ಸೊ ಮೇಲ್ಗಡೆನೂ ಅಷ್ಟೇ ಬೆಡ್ಶೀಟ್ಗಳನ್ನೆಲ್ಲ ತೊಳೆಯಕ್ಕೆ ಹಾಕಿದ್ವಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಬಂದು ಮತ್ತೆ ನೀಟಾಗಿ ಕ್ಲೀನಾಗಿ ಹಾಸ್ಬಿಟ್ಟು ಎಲ್ಲ ಇಡ್ತಾ ಇದ್ದೀನಿ. ಪಿಲೋ ಕವರ್ಸ್ ಆಗಿರಬಹುದು, ಬೆಡ್ಶೀಟ್ಸ್ ಆಗಿರಬಹುದು, ಅದನ್ನೆಲ್ಲ. ಆಮೇಲೆ ಈ ಸಿಂಕು ಎಷ್ಟು ವಾಶ್ ಮಾಡಿದ್ರು ಗಲೀಜು ಆಗ್ತಾನೆ ಇರುತ್ತೆ. ಐ ಡೋಂಟ್ ನೋ ವೈ. ಕೈ ತೊಳ್ಕೊಳ್ಳೋದು, ಅಡುಗೆ ಅದು ಇದು ಹಾಕ್ತಾನೆ ಇರ್ತೀವಿ. ಸೊ ಹಾಗಾಗಿ ಸಿಂಕ್ ಮಾತ್ರ ನಾನು ಒಂದಿನ ಬಿಟ್ಟು ಒಂದಿನ ಅಂತೂ ತೊಳಿಲೇಬೇಕು. ಇಲ್ಲ ಅಂತಂದರೆ ಒಂಥರ ಹಿಂಸೆ ಆಗುತ್ತೆ. ಅದು ಸಿಂಕ್ನ ನೋಡೋಕ್ಕೆ ಆಗೋದಿಲ್ಲ. ಅದು ಸ್ಟೇನ್ಲೆಸ್ ಸ್ಟೀಲ್ದಾದ್ರೆ ಅಂತೂ ಇನ್ನೂ
ಫ್ರೀಕ್ವೆಂಟ್ ಆಗಿ ವಾಶ್ ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಇಲ್ಲಿ ಎರಡು ಸಿಂಕ್ ಇದೆ. ನಾವು ಒಂದು ಸಿಂಕಲ್ಲಿ ಊಟ ಅಥವಾ ಏನಾದರೂ ಉಳಿದಿರುತ್ತಲ್ಲ ಅದನ್ನ ಹಾಕಿ ಕ್ರಷ್ ಮಾಡಿಬಿಡ್ಬೋದು. ಸೊ ಅದು ಹೋಗುತ್ತೆ. ಇನ್ನೊಂದು ಸಿಂಕು ಮಾಮೂಲಿ ಎಲ್ಲರ ಮನೇಲಿ ಇರುತ್ತಲ್ಲ ಆ ಥರ. ಅದಾದ್ಮೇಲೆ ನನ್ನ ಹಸ್ಬೆಂಡ್ ನನಗೆ ಸಾಕಾಗೋಯ್ತು. ಸೊ ಅದಾದ್ಮೇಲೆ ಮೇಲ್ಗಡೆ ನಮ್ದು ಫ್ಲೋರಿಂಗ್ ಹೆಂಗಿದೆ ಅಂತಂದ್ರೆ ಫುಲ್ ಕಾರ್ಪೆಟ್ ಇದೆ. ಸೊ ಹಾಗಾಗಿ ಅದಕ್ಕೆ ವ್ಯಾಕ್ಯೂಮ್ ಮಾಡಲೇಬೇಕು ಈ ಥರ. ಸೊ ಅವರಿಗೆ ಬಿಟ್ಟೆ ನಾನು ವ್ಯಾಕ್ಯೂಮ್ಗೆ. ಅವ್ರು ಮಾಡ್ತಾ ಇದ್ದಾರೆ ಪಾಪ. ಅವರು ಏನು ಬಟ್ಟೆ ತೊಳೆಯಕ್ಕೆ ಹಾಕೋದಾಗಿರ್ಬೋದು, ಬೆಡ್ಶೀಟ್ಸ್ ಎಲ್ಲ ತೆಗೆದು ತೊಳೆಯಕ್ಕೆ ಹಾಕೋದು, ನಾನೊಂದು ಸ್ವಲ್ಪ ಹಾಕೋದು, ಅವ್ರೊಂದು ಸ್ವಲ್ಪ ಹಾಕೋದು, ಆ್ಯಂಡ್ ಮೇಲೆ ತೊಗೊಂಡು ಬರ್ಬೇಕಲ್ವಾ ಎಲ್ಲ ತೊಗೊಂಡು ಬರೋದು, ಅದೆಲ್ಲ ಅವರೇ ಮಾಡ್ತಾ ಇದ್ರು. ಈ ತರ ಏನೋ ಒಬ್ರು ಒಂದ್ ಕೆಲಸ ಇನ್ನೊಬ್ರು ಇನ್ನೊಂದ್ ಕೆಲಸ ಮಾಡೋದ್ರಿಂದ ಅದಾದ್ಮೇಲೆ ಕೆಲಸಕ್ಕೆ ಬಂದೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಹಳ ಸುಸ್ತಾಗಿತ್ತು. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೆಣ್ಣೆ ಕಾಯಿಸಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು, ಯಾಕೆಂತಂದ್ರೆ ಹಬ್ಬಕ್ಕೆ ತುಪ್ಪ ಬೇಕೇ ಬೇಕಲ್ವಾ, ದೇವರಿಗಾಗ್ಲಿ ಮತ್ತೆ ಅಡುಗೆಗಾಗ್ಲಿ. ಸೊ ಹಾಗಾಗಿ ದೇವರಿಗೆ ಸಪ್ರೇಟ್ ತೆಗ್ದಿಡ್ತೀನಿ ಆ್ಯಂಡ್ ನಮಗೆ ಬಳಸೋಕ್ಕೆ ಸಪ್ರೇಟ್ ತೆಗ್ದಿರ್ತೀನಿ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಆರ್ಗ್ಯಾನಿಕ್ ಬೆಣ್ಣೆ. ಇಲ್ಲಿ ಯೂಶಲಿ ಮುಂಚೆಲ್ಲ ನಾವು ತುಪ್ಪನ ತರ್ತಾ ಇದ್ವಿ. ಈಗ ಸುಮಾರು ವರ್ಷ ಆಯಿತು, ಚರಿ ಚಿಕ್ಕವಳಿದ್ದಾಗಿಂದ ನಾವು ತುಪ್ಪ ಬೆಣ್ಣೆ ಕಾಸಿ ತುಪ್ಪ ಮಾಡ್ತಾ ಇದ್ದೀವಿ. ದೋಸೆ ಮಾಡಿದೆ. ಸೊ ದೋಸೆ ಹಿಟ್ಟು ರೆಡಿ ಇತ್ತು, ಇನ್ನೇನು ಇನ್ಸ್ಟೆಂಟ್ ಆಗಿ ಅಂತ ದೋಸೆ ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನ. ಅದಾದ್ಮೇಲೆ ಪ್ಯಾಟಿಯೋ ನಮ್ಮದು ಹರಿಕೇನ್ ಬಂದು, ಓ ಮೈ ಗಾಡ್, ನೋಡಂಗಿರ್ಲಿಲ್ಲ ನಮ್ಮದು ಪ್ಯಾಟಿಯೋ. ಎಲೆ ಎಲ್ಲ ಸರಿಯಾಗಿ ಬಿದ್ದಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡೇ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲದೂ. ಇಲ್ಲಿ ಏನಾಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಿ ಮೇಲ್ಗಡೆ ಮರ ಇದೆ ಅಲ್ಲ. ಸೊ ಗಾಳಿಗೆ ಅದರಲ್ಲಿ ಇರುವಂತಹ ಎಲೆಗಳೆಲ್ಲ ಪ್ಯಾಟಿಯೋದಲ್ಲಿ ಬಂದು ಬಿದ್ದ್ಬಿಡುತ್ತೆ. ಆಮೇಲೆ ಸುಮಾರು ಒಂದೆರಡು ಪ್ಲಾಂಟ್ಸ್ ನಂದು ಒಣಗೋಗಿತ್ತು. ಸೊ ಅದನ್ನು ಹಾಗೆ ಇಟ್ಟಿದ್ದೆ ನಾನು, ಏನೂ ಬಿಸಾಕಿರ್ಲಿಲ್ಲ. ಸೊ ಅದನ್ನು ತೆಗೆದು ಬಿಸಾಕಿ ಆ್ಯಂಡ್ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಚರಿಯಮ್ಮ ಹೆಲ್ಪ್ ಮಾಡೋಕ್ಕಿಂತ ಜಾಸ್ತಿ ಅವಳು ಕಾಟ ಕೊಡೋದೇ ಜಾಸ್ತಿ, ಅದು ಇದು ಮಾಡ್ತಾ ಇರ್ತಾಳೆ. ಅವಳಿದ್ರೆ ಕೆಲಸ ಬೇಗ ಆಗಲ್ಲ, ಏನೋ ನಿಧಾನಕ್ಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ನಾವು ಮಾಡ್ತಾ ಇದ್ದಾಳೆ. ಒಂದು ಸ್ಟೋರೇಜ್ ಏರಿಯಾ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಒಂದು ಸ್ಟೋರೇಜ್ ಇದೆ, ಇದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಮೇಲ್ಗಡೆ ಎಲ್ಲ ಒಂದಿಷ್ಟು ಸಾಮಾನ ಬೇಡ ಆಗಿರೋದನ್ನೆಲ್ಲ ಬಿಸಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಶ್ರೀಕಾಮ್ ಸುಮಾರು ಬಟ್ಟೆಗಳು, ಚರಿ ಟಾಯ್ಸ್ಗಳು, ಪಿಲ್ಲೋಗಳು, ಬೇಡದಾಗಿರುವಂಥ ಸಾಮಾನೆಲ್ಲ ನಾವು ನನಗೆ ಸಾಕಾಗೋಗಿತ್ತು. ಸೊ ಬಿಸಾಕಿದ್ವಿ ಎಲ್ಲ. ಪ್ಲೇಡೋ ಒಳಗೆ ಅಪ್ಪ ಮಗಳದು ಏನು ಕಾಂಪಿಟೇಷನ್ ನಡೀತಾ ಇತ್ತು. ಅವ್ರಿಬ್ರು ಮಾಡಿರೋದು ನನಗೆ ಗೊತ್ತಿಲ್ಲ ಯಾರು ಯಾವ್ದನ್ ಮಾಡಿದ್ದಾರೆ ಅಂತ. ಸೊ ನೀವೇ ಹೇಳಿ. ಇದು ಪಾಟ್ ಅಂತೆ, ಇಡ್ರಿ ಅಲ್ಲಿ ಪಾಟ್ ಕ್ಯಾಪ್ ಅಂತ. ಇದ್ರಲ್ಲಿ ಏನಿದೆ ಅಂತ ಪಾಟು ಕ್ಯಾಪು ಅಂತೆ. ನನ್ ಚರಿ ಮಾಡಿರೋಂಥ ಒಂದು ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಹ್ಯಾಂಡಲ್ ಇವಾಗ ಕಿತ್ತು ಈ ತರ ಮಾಡಿದಾಳೆ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಎಷ್ಟು ಕ್ಯೂಟ್ ಆಗಿ ಮಾಡಿದಾಳೆ. ಓ ಮೈ ಗಾಡ್, ಇದು ಒಳ್ಳೆ ಮಶ್ರೂಮ್ ಕೊಳ್ತೋಗಿ ನಾವು ಮಶ್ರೂಮ್. ಮೈ ಗಾಡ್ ಚೆರಿ, ಯು ಡಿಡ್ ಅ ಗ್ರೇಟ್ ಜಾಬ್ ಕಂದ. ಥ್ಯಾಂಕ್ ಯು. ಯಾರು ಮಾಡಿದ್ದು ಯಾರ್ದು ಅಂತ ಗೊತ್ತಿರಲಿಲ್ಲ, ಹಂಗೆ ಅನೌನ್ಸ್ ಮಾಡಿರೋದು. ಹಂಗೆ ಅನೌನ್ಸ್ ಮಾಡಿರೋದು. ಇದು ತುಂಬಾ ಕ್ಯೂಟ್ ಆಗಿದೆ ಚೆರಿ. ಐ ಲವ್ಡ್ ಇಟ್. ನಿಮ್ ಪಪ್ಪನ್ ವೇಸ್ ವಾ. ಸುಮಾರು ದಿನ ಆದ್ಮೇಲೆ ನಾವು ಈ ಮಂಡಕ್ಕಿ ಮಾಡ್ತಾ ಇದೀವಿ, ತೊಯ್ಸಿದ ಮಂಡಕ್ಕಿ. ಸೊ ಸಿಕ್ಕಿತ್ತು, ಇಂಡಿಯನ್ ಸ್ಟೋರ್ಸ್ ಅಲ್ಲಿ ತಗೊಂಡ್ಬಂದಿದ್ವಿ. ಸೊ ಅದು ಒಂದ್ ಸ್ವಲ್ಪ ಮುಗ್ವಾಸನೆ ಆಗಿದೆ. ಸೊ ಹಾಗಾಗಿ ಕ್ಲೀನಾಗಿ ಚೆನ್ನಾಗಿ ತೊಳೆದು ಸೊ ಮಂಡಕ್ಕಿ ಮಾಡೋಣ ಅಂತ. ಆಲ್ವೇಸ್ ಮಂಡಕ್ಕಿ ಗಲೀಜಿರುತ್ತೆ. ಇಲ್ಲಿ ನೋಡ್ಬೋದು ನೀರು ಎಷ್ಟು ಗಲೀಜಿದೆ ಅಂತ. ಸೊ ವಾಶ್ ಮಾಡೋದು ಬೆಟರ್.
ನನಗೆ ಈ ಥರ ತೊಯ್ಸಿದ ಮಂಡಕ್ಕಿ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಅಮ್ಮನ ಮನೇಲಿದ್ದಾಗ ಸಂಡೇ ಅಂತೂ ಫ್ರೆಶ್ ಆಗಿ ಮಂಡಕ್ಕಿ ಅಲ್ಲೇ ಮಾರೋಕ್ಕೆ ಬರೋರು, ಅಲ್ಲೇ ತೊಗೊಂಡು ಮಾಡ್ತಾ ಇದ್ದಿದ್ವಿ. ಸೊ ಈಗ ಸುಮಾರು ವರ್ಷಗಳಾದಮೇಲೆ ಮತ್ತೆ ಏನೂ ಇಲ್ಲ, ಸಿಂಪಲ್ಲಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಅಲ್ಲ ಸಾರಿ ಟೊಮೆಟೊ ಇದಿಷ್ಟನ್ನೇ ಒಗ್ಗರಣೆ ಹಾಕಿ ಮಾಡೋದು. ಆಮೇಲೆ ಈ ಸ್ಕ್ವೇರ್ ಮಾಡಿದೆ, ಒಂದು ವೈಟ್ ಸ್ಕ್ವೇರ್, ಈಗ ಒಂದು ಎಲ್ಲನ ಹಿಂಗೆ ಹಾಕಿ ಆಮೇಲೆ ಹಿಂಗೆ ಹಾಕಿ ಸ್ಯಾಂಡ್ವಿಚ್ ಮಾಡಿ ಆಮೇಲೆ ಹಿಂಗೆ ಹಾಕಿ ಆಮೇಲೆ ಪ್ಯಾನ್ ಆಗುತ್ತೆ. ಒಂದ್ಸತಿ ಮಾಡಿದ್ವಿ ಎಲ್ಲರೂ. We'll start the vlog. ಈಗ ಮಾಡಿದ್ಯಾ? ಎಲ್ಲೋ ಕಾಣಿಸ್ತಾ ಇಲ್ಲ, ಬೇರೆ ಕಡೆ ಕಾಣಿಸ್ತಾ ಇದೆ. ಇನ್ನೊಂದು Look up, mommy. ಮಂಡಕ್ಕಿ ಉಸ್ಲಿ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಅದನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ರಾತ್ರಿ ಡಿನ್ನರಿಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಸುಮಾರು ದಿನದಿಂದ ನನಗೇನಾದ್ರು ಒಂಥರ ಕ್ರೇವಿಂಗ್ ಆಗ್ತಾ ಇತ್ತು, ಒಂಥರ ಖಾರದ್ ತಿನ್ನಬೇಕು ಅಂತ. ಸೊ ಹಾಗಾಗಿ ಇವತ್ತು ರಾತ್ರಿ ಡಿನ್ನರ್ಗೆ ಹೊರಗಡೆ ರೆಸ್ಟೋರೆಂಟಲ್ಲಿ ಮಾಡೋಣ ಅಂತ. ಆ್ಯಂಡ್ ಇವಾಗ ಟೈಮ್ ಬಂದು ನಾವು 7:45 8 ಗಂಟೆ ಅಂತ ಅನ್ಸುತ್ತೆ. ಇನ್ನೂ ಸುಮಾರು ಬಿಸಿಲಿದೆ, ನೋಡ್ತಾ ಇರ್ಬೋದು. ಸೊ ನಾನು ಚೆರಿ ಎಲ್ಲ ರೆಡಿ ಆಗಿಬಿಟ್ಟು ರೆಸ್ಟೋರೆಂಟಿಗೆ ಹೋದ್ವಿ. ಫಸ್ಟು ಚೆರಿ ಆರ್ಡರ್ ಮಾಡೋದೇ ಏನೋ ಚೆರಿ ಅದು ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಇಂಡಿಯಾದಲ್ಲೆಲ್ಲ ಬ್ಯಾನ್ ಆಗಿದೆ, ಬಟ್ ಇಲ್ಲೇನು ಬ್ಯಾನ್ ಆಗಿಲ್ಲ. ಚೆರಿ ಗೋಬಿ ಮಂಚೂರಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟರ್ಸ್ ಅದನ್ನೇ ಆರ್ಡರ್ ಮಾಡಿದ್ವಿ. 7 yes 7 is okay. ಇನ್ನೊಂದು 7 8 ಆ್ಯಂಡ್ ನಾನು ವೆಜಿಟೇಬಲ್ ಸ್ಪೈಸಿ ನೂಡಲ್ಸ್ನ ಹೇಳಿದ್ದೆ. ಸೊ ಅದು ಬಂತು. ಆ್ಯಂಡ್ ಬೌಲ್ಸ್ಗಳು ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಯೂನಿಕ್ ಸ್ಟೈಲಲ್ಲಿದೆ ಅದು. ಸೊ ಚರಿಗೂ ನೂಡಲ್ಸ್ ಇಷ್ಟ, ಸೊ ನನಗೂ ಇಷ್ಟ. we had to make gobi manchurian. ಆ್ಯಂಡ್ ನನ್ನ ಹಸ್ಬೆಂಡು ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿನ ಆರ್ಡರ್ ಮಾಡಿದರು. ಅದಕ್ಕೆ ಶೇರ್ವಾ ಮತ್ತು ರಾಯ್ತಾನೂ ಬರುತ್ತೆ. ಚರಿ ನೋಡ್ತಾ ಇರ್ಬೋದು, ಬರೀ ಗೋಬಿ ಮಂಚೂರಿನೇ ತಿಂತಾ ಇದ್ದಾಳೆ. ಸೊ ಅವಳಿಗೆ ಎಷ್ಟಾದರೂ ತಿನ್ನಲಿ ಅಂತ ಅವಳದೇ ಫುಲ್ ಅದು. ನಾವೊಂದು ಸ್ವಲ್ಪ ಅಷ್ಟೇ ಒಂದು 3-4 ಪೀಸ್ ತೊಗೊಂಡಿದ್ದೆ ಅಷ್ಟೇ ಗೋಬಿನ. ಎಸ್, ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು, ವೆಜಿಟೇಬಲ್ ಬಿರಿಯಾನಿ ಮತ್ತು ವೆಜಿಟೇಬಲ್ ನೂಡಲ್ಸ್. ಹಾಗೆ ಡೆಸರ್ಟ್ಗೆ ನಾವು ರಸ್ಮಲಾಯ್ ತೊಗೊಂಡಿದ್ವಿ. ರಸ್ಮಲಾಯ್ ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ. ಆ್ಯಕ್ಚುಲಿ 3 ಜನಕ್ಕೂ ಇಷ್ಟ ರಸ್ಮಲಾಯಿ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 11 ಗಂಟೆ ಆಗಿತ್ತು ಅನ್ಸುತ್ತೆ ಮನೆಗೆ ಬರೋ ಅಷ್ಟರಲ್ಲಿ. ಎಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ನಮಸ್ಕಾರ, ಬಾಯ್.